ನಾಗಾವಿನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಪ್ರಸಕ್ತ ಸೈಬರ್ ಅಪರಾಧ ಕೃತ್ಯಗಳು ಹೆಚ್ಚಾಗುತ್ತಿದ್ದು, ಅಮಾಯಕ ಹೆಣ್ಣು ಮಕ್ಕಳು ಈ ಜಾಲಕ್ಕೆ ಸಿಲುಕಿ ಮೋಸ ಹೋಗುತ್ತಿರುವುದರಿಂದ ಮಹಿಳೆಯರು ಹೆಚ್ಚು ಜಾಗೃತರಾಗಬೇಕು ಎಂದು ಕಲಬುರಗಿ ಸೈಬರ್ ಅಪರಾಧ ಪತ್ತೆ ವಿಭಾಗದ ಪೊಲೀಸ್ ಉಪನಿರೀಕ್ಷಕಿ ಕುಮಾರಿ ಸುವರ್ಣ ಹೇಳಿದರು. ಕಲಬುರಗಿಯ ಸಾಯಿ ಮಂದಿರ ಸಭಾಂಗಣದಲ್ಲಿ ಡಿಸೆಂಬರ್ 10ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಘಟಕದ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿನ ಸೂಕ್ಷ್ಮತೆಗಳು ಕುರಿತು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿ, ಮೊಬೈಲ್ನಲ್ಲಿ ಬಂದ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡುವುದು ಹಾಗೂ ಅನಾಮಿಕ ಕರೆಗಳನ್ನು ಸ್ವೀಕರಿಸಲು ಹೋಗಿ ವೈಯಕ್ತಿಕ ದಾಖಲೆಗಳನ್ನು ಬಹಿರಂಗಪಡಿಸುವುದರಿಂದ ಲಕ್ಷಾನುಗಟ್ಟಲೆ ಹಣ ಕಳೆದುಕೊಳ್ಳುವ ಹಾಗೂ ಆತ್ಮಹತ್ಯೆಯಂತಹ ಘಟನೆಗಳು ಸಂಭವಿಸುತ್ತಿವೆ. ಬ್ಯಾಂಕ್ ಮತ್ತು ಪೊಲೀಸರು ಎಂದು ನಕಲಿ ಕರೆ ಮಾಡಿ ಉದ್ಯೋಗದ ಆಮಿಷ ಒಡ್ಡಿ ಮೊಬೈಲ್ ಅನ್ನು ಹ್ಯಾಕ್ ಮಾಡಿ ಹಣ ಲೂಟಿ ಮಾಡಲಾಗುತ್ತಿದೆ. ಮಹಿಳೆಯರ ವೈಯಕ್ತಿಕ ಫೋಟೋಗಳನ್ನು ಬಳಸಿ ಬೆದರಿಸುವ ಜಾಲ ಕೂಡ ಹರಡಿಕೊಂಡಿದ್ದು, ಅದಕ್ಕಾಗಿ ಮಹಿಳೆಯರು ಮೊಬೈಲ್ ಅನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು ಹಾಗೂ ಇಂತಹ ಘಟನೆಗಳು ಸಂಭವಿಸಿದಲ್ಲಿ ಕೂಡಲೇ 1930 ಸಹಾಯವಾಣಿ ದೂರವಾಣಿಗೆ ಕರೆ ಮಾಡಿ ತಿಳಿಸಬೇಕು ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕೆಂದು ಸಲಹೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ಕೋಶಾಧಿಕಾರಿ ಡಾಕ್ಟರ್ ಸದಾನಂದ ಪೆರ್ಲಾ, ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಗಣಪತಿ ಮಾಳಂಜಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅನೇಕರು ಇದ್ದರು. ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ ಹೀರಾಪುರ ಜೊತೆ ಅನಂತನಾಗ್ ದೇಶಪಾಂಡೆ, ಕಲಬುರಗಿ. ಅವರು ಹೊರ ಜಗತ್ತಿಗೆ ತೆರೆದುಕೊಳ್ಳುವುದಿಲ್ಲ ಅನ್ನುವ ಒಂದು ತಪ್ಪು ಕಲ್ಪನೆ ಇದೆ. ಅದನ್ನು ತೊಟ್ಟಿಲು ತೂಗುವ ಕೈ ಇವತ್ತು ವಿಶ್ವದ ಎಲ್ಲ ಬೆಳವಣಿಗೆಗಳಲ್ಲಿ ಕೂಡ ಪಾಲುದಾರರಿಗೆ ಹೊಂದಿರುವುದು ನಮಗೆ ಬಹಳ ಸಂತೋಷವನ್ನು ಕೊಡ್ತದೆ. ಟ್ರಾನ್ಸ್ಪೋರ್ಟಿಗೆ ಬಿಡ್ತಾ ಇಲ್ಲ ಅಂತ ಅದರ ಸಲುವಾಗಿ ಆ ಅಮೌಂಟ್ ಹಾಕು, ಈ ಪೊಲೀಸರು ಹೇಳಿದಾರ ನಮಗ ನೀ ಅಮೌಂಟ್ ಹಾಕಿದ್ರ ಅಮೌಂಟ್ ತಗೊಂಡ್ ಬಿಡ್ತೀನಿ ಅಂದಾರ ಅಂತ ಹೇಳಿ ಯಾಮಾರಿಸಿ ಅಮಾಯಕರನ್ನ ಆಕಿ ಆಸೆ ತೋರಿಸಿದನು. ಆಸೆ ತೋರಿಸಿದಾಗ ಆಕಿ ಸಾಲ ಮಾಡಿ 70,000 ಅಮೌಂಟ್ ಹಾಕೇಳವಿ. ಎಷ್ಟು ಶಾಣೆ ನಮ್ಮ ಹೆಣ್ಮಕ್ಳು ನೋಡ್ರಿ. ಅಂದ್ರ ಒಬ್ಬರ ಸಲುವಾಗಿ ನಮ್ಮವ್ರಂದ್ರೆ ಜೀವ ಕೊಡಕ್ಕೂ ರೆಡಿ ಅದಾರ, ದುಡ್ಡು ಕೊಡಕ್ಕೂ ರೆಡಿ ಅದಾರ. ಅಷ್ಟು ಮುಗ್ಧ ಜನಗಳು ನಮ್ಮ ಜನರು ಅಂತದ, ನಮ್ಮ ಹೆಣ್ಮಕ್ಳು ಸ್ಪೆಷಲಿ. ಅದೆಲ್ಲ ಹಾಕಿ ಆಮೇಲೆ ಪೊಲೀಸ್ ವಿಚಾರ ಮಾಡಿದ್ನು. ಸಾಕು ಕುಂತಲ್ಲಿ 70,000 ಬಂದವನಿಗೆ ಇನ್ನ ಏನ್ ಬೇಕು, ಸಾಕು ನೀನೇ ನನಗೆಲ್ಲ, ನೀನೇ ನನ್ನ ಅವ್ವ ಅಕ್ಕ ತಂಗಿ ತಾಯಿ ಎಲ್ಲ ನೀನೇ ಅವ್ವ ಅಂತಂದ್ರು. ಒಂದ್ 4 ಮಾತಾಡ್ದನು. ಒಂದ್ 15 ದಿನ ಆಕಿ ಕಾಂಟ್ಯಾಕ್ಟ್ ದಾಗ ಇದ್ದನ್ ಫೋನ್ ಮಾಡ್ತಾ ಆಕಿ ಏನ್ ನಮ್ಮ ತಮ್ಮೆ ಹಣ ಸ್ವಂತ ಒಡ ಹುಟ್ಟದವನೇ ಹಣ ಅಂತ ತಿಳ್ಕೊಂಡು ಬೇರೆದವ್ರ ಸಾಲ ತಗೊಂಡ್ ಬಂದು ಅವ್ನಿಗೆ ರೊಕ್ಕ ಹಾಕ್ರು. ಆಮೇಲೆ ಕೊಟ್ಟ ನಮ್ ಸೈಬರ್ ಠಾಣಾಗ ನಾವೇನ್ ಮಾಡ್ಬೇಕು ಅವಾಗ ಹೇಳಿ. ಅಂದ್ರೆ ಎಷ್ಟು ಮುಗ್ಧತೆ ಅದ ಅಂತ ಆ ರೀತಿ. ಅಂದ್ರ ಅವ್ರಿಗೆ ನಿಮ್ಮ ನಂಬಿಕೆ ದ್ರೋಹ ಮಾಡ್ತಿರ್ತಾರ. ನೀವು ನಂಬುತ್ತೀರಲ್ಲ, ನಿಮ್ಮ ಇಮೋಷನ್ ಏನಿರ್ತದಲ್ಲ ಅದನ್ನ ಬಳಕೆ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ನಿಮ್ಗೆ ಫ್ರಾಡ್ ಮಾಡ್ತಾರೆ. ಇದೇ ಚೀಟಿಂಗ್. ಈಗ ಮನೆಗೆ ಹೋಗಿ ಕಳ್ತನ ಮಾಡೋದು, ಹೊಡೆಯೋದು, ಬಡಿಯೋದು, ಚೈನ್ ಕಾಸ್ಕೊಳ್ಳೋದು ಎಲ್ಲ ನಿಂತ ಕಾಲ. ಇವಾಗ ಏನಿದ್ರು ಫೋನಲ್ಲೇ ದುಷ್ಮಂತಿ. ಈಗ ಕೆಲವೊಂದು ಟ್ರೆಂಡ್ ಆಗ್ಯಾವ. ಏನಂತ ಹುಡುಗಿ ಮೋಸ ಮಾಡಿದ್ರು ಅಂದ್ರೆ ಹುಡುಗ ಏನ್ ಮಾಡೋದು, ಆಕಿ ಫೋಟೋ ಇಟ್ಕೊಳ್ಳೋದು, ಒಂದು ಇನ್ಸ್ಟಾ ಐಡಿ ಕ್ರಿಯೇಟ್ ಮಾಡೋದು, ಬೇರೆ ಹೆಸರು ಯಾರ ಹೆಸರಲ್ಲಿ ಅದ್ರಾಗ ಅವ್ನ ಫೋಟೋ ಬಿಟ್ಕೋ ತಗೋದು. ಆಕಿ ಯಾಕಂದ್ರೆ ಆಕಿ ನನಗೆ ಇಷ್ಟಪಡಲಿಲ್ಲ, ಬಿಟ್ಟು ನನಗೆ ಬೇರೆದವ್ರಿಗೆ ಮದುವೆ ಮಾಡ್ಕೊಂಡ್ರು. ಅದ್ರ ಸಲುವಾಗಿ ಆಕಿ ಫೋಟೋ ಸಿಟ್ಟಿನ ಸಲುವಾಗಿ ದ್ವೇಷ ತೀರ್ಸೋ ಸಲುವಾಗಿ ಇನ್ಸ್ಟಾ ಐಡಿಗ ಆಕಿ ಫೋಟೋ ರಿಲೀಸ್ ಮಾಡ್ತಂತವ. ಇದು ನೋಡ್ರಿ, ಕೈಲಾಗಾದ್ರು ನಾಯಿ ಏನ್ ಮಾಡ್ತದ ಭಗವಂತಲ್ಲ ಹಂಗಿದು ಮೈ ಪರ್ಸ್ಕೋತಾರಲ್ಲ ಹಂಗ ಅವ್ನಿಗೆ ಆಕಿ ಮದುವೆ ಮಾಡ್ಕೊಂಡಿರಂತ. ಅದಕ್ಕೆ ಆಕಿ ಮೇಲೆ ಸಿಟ್ಟಿಗಾಗಿ ದ್ವೇಷಗಳಾಗಿ ಇವ ಇನ್ಸ್ಟಾ ಐಡಿ ಕ್ರಿಯೇಟ್ ಮಾಡೋದು ಹೊಸದು. ಅದ್ರೊಳಗ ಹುಡುಗಿ ಫೋಟೋ ಬಿಟ್ಕೋತ ಹೋದನು ಆಕಿ ಮಾನ ಬಂದಿ ಹೋಗ್ಲಿ ಅಂತೇಳಿ. ಅಂದ್ರೆ ಈಗ ಇವತ್ತಿನ ದಿನಗಳಲ್ಲಿ ಯಾವ ಮಟ್ಟಿಗೆ ಮನಸ್ಥಿತಿ ಚೇಂಜ್ ಆಗೋದು ಅನ್ನೋದು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವಾಗ ಯಾರಿಗೂ ಹೊಡೆಯೋದಿಲ್ಲ, ಬಡಿಯೋದಿಲ್ಲ, ಬರೀ ಮೊಬೈಲ್ದಾಗ ದುಷ್ಮಂತಿ ತಕ್ಕೊಳ್ಳೋದಿಲ್ಲ. ಆ ತರ ಬಂದ್ಬಿಟ್ಟು ಟ್ರೆಂಡ್. ಇವಾಗೆಲ್ಲ ಅತಿ ಹೆಚ್ಚು ದಿನನಿತ್ಯದಲ್ಲಿ ಸೈಬರ್ ಪ್ರಕರಣಗಳು ಅತಿ ಹೆಚ್ಚಾಗ್ಲತ್ತಾವ. ಅಂದ್ರೆ ಈ ಒಂದು ಮೊಬೈಲ್ ಬಳಕೆಯಿಂದ, ಇಂಟರ್ನೆಟ್ ಬಳಕೆಯಿಂದ ಅತಿ ಹೆಚ್ಚು ಪ್ರಕರಣಗಳ ದಾಖಲಾಗ್ಲತ್ತಾವ. ದಿನನಿತ್ಯ ನೋಡ್ತೀವಿ, ವೆರೈಟಿಗಳು ಬರ್ತಾವ. ಜಾಬ್ ಫ್ರಾಡ್ ಅಂತ ಬರ್ತದೆ. ಜಾಬ್ ಫ್ರಾಡ್ ಅಂತಂದ್ರೆ ಏನಪ್ಪಾ ಅಂತಂದ್ರ, ನಿಮಗ ನಾವು ಜಾಬ್ ಕೊಡ್ತೀವಿ, ಕೂತಲ್ಲೇ ಮನೇಲೆ ಕೆಲಸ, ನೀವು ಮನೇಲಿ ಕೆಲಸ ಮಾಡ್ರಿ, ನಿಮ್ಗೆ ಇಷ್ಟು ದುಡ್ಡು ಆದಾಯ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಒಂದು ಟೆಲಿಗ್ರಾಮ್ ಅಂದ್ರೆ ಒಂದು ಅಪ್ಲಿಕೇಶನ್ ಅದ. ಅದ್ರ ಒಂದು ಗ್ರೂಪ್ ಇರ್ತದೆ. ಗ್ರೂಪ್ ಆಗಿ ಕೆಲವರು ಹೆಣ್ಮಕ್ಳು ಗಂಡ್ಮಕ್ಳು ಮನೆಗೆ ಏನು ಓದೋರು ಇರ್ತಾರ, ಕೆಲಸ ಇರಂಗಿಲ್ಲ, ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರ ಮನೇಲೆ ಕೆಲಸ ಅಲ್ಲ ಅಂತಂದ್ರ ಏನೋ ನೋಡೋ ಚಾಟಿಂಗ್ ಮಾಡ್ತಾರ. ಆ ಗ್ರೂಪ್ ಅಲ್ಲಿ ಇರೋರೆಲ್ಲಾನು ಫ್ರಾಡಸ್ಟ್ಗಳೇ.
ಅದ್ರಾಗ ಇವ್ರು ಯಾರು ಚಾಟಿಂಗ್ ಮಾಡ್ತಾರೋ ಇವ್ರು ಅಷ್ಟೇ ಅಮಾಯಕರು. ಅವ್ರು ಹಂಗೆ ಚಾಟಿಂಗ್ ಮಾಡ್ತಾ ಹೋಗ್ತಾರ, ಆಮೇಲೆ ಸ್ವಲ್ಪ ನೀವು ದುಡ್ಡು ಹಾಕ್ರಿ, ಆಮೇಲೆ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಇವ್ರು ಏನ್ ಮಾಡ್ತಾರ, ಆಸೆ ಸಿದ್ದು ದುಡ್ಡು ಹಾಕ್ತಾರ. ಆ ದುಡ್ಡು ಹಾಕಿದ್ರೆ ಡಬಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದ್ರಾಗೆ ಎರಡು ಟೈಪ್ ಜಾಬ್ ಕೊಡ್ತೀನಿ ಅಂತ ಹೇಳಿ ಒಂದು, ಇನ್ನೊಂದು ಏನಂತಂದ್ರೆ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಅಂದ್ರೆ ಜಲ್ದಿ ಶ್ರೀಮಂತರಾಗಬೇಕು ಇವ್ರು. ದುಡುದು ಬೆವರು ಸುರಿಸಿ ಕಷ್ಟಪಟ್ಟು ದುಡ್ಡು ಕೆಲಸ ಮಾಡಿ ಶ್ರೀಮಂತ ಅಲ್ಲ, ಕೂದಲೇ ಶ್ರೀಮಂತರಾಗಬೇಕನ್ನ ಮನೋಭಾವನೆ ಹಾಕ್ತಾರ. ಎಷ್ಟು 2,000 ಹಾಕ್ತಾರ. ಅವ್ರ ಆಫೀಸ್ ಮತ್ತೆ 4,000 ಹಾಕ್ತಾರೆ. ಇವ್ರು 8,000 ಹಾಕ್ತಾರ, ಅವ್ರು 16,000 ಹಾಕ್ತಾರೆ. ಇವ್ರು 50,000 ಹಾಕ್ತಾರ, ಅವ್ರು 1 ಲಕ್ಷ ಆಫೀಸ್ ಹಾಕ್ತಾರ. ಆಮೇಲೆ ಏನ್ ಮಾಡ್ತಾರ, 5 ಲಕ್ಷ ಕೇಳ್ತಾರ. 5 ಲಕ್ಷನ ಹಾಕ್ತಾನೆ, ಯಾಕಂದ್ರೆ 10 ಲಕ್ಷ ಬರ್ತದ. ಅವಾಗ ಬಂದು ಫೋನ್ ಬಂದು ಎಲ್ಲ ಬಂದವು ಯಾರಿಗೂ ಅಪ್ಡೇಟ್ ಮಾಡ್ಬೇಕಮ್ಮ ಬರ್ತಾರ. ಅವಾಗ ಕಾಣಾಕ ಒಬ್ಬವ ಇಲ್ಲೇ ಅಫ್ಜಲ್ ಕೊಟ್ಟು 24 ಲಕ್ಷ ಕಳ್ಕೊಂಡ. ಈ ರೀಸೆಂಟ್ ಆಗಿ ಕೇಸ್ ಆಗಿ ನಮ್ಮ ಠಾಣೆಯಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ನನ್ನ ಜಲ್ದಿ ಶ್ರೀಮಂತ ಆಗ್ಬೇಕಂದಿದ್ದಾರೆ ಮೇಡಮ್ ಅಂತ. ನಮ್ಮ ಏನ್ ಹೇಳ್ತೀನಿ ಅವ್ರಿಗೆ ಹೇಳಿ, ಹುಚ್ಚಂತೀರಿ ಅತಿ ಹುಚ್ಚಂತೀರಿ ಅವ್ರಿಗೆ. ಮತ್ತೆ ಅವನಿಗೆ ಆಸೆ ಅಂತ ನಾ ಜಲ್ದಿ ಶ್ರೀಮಂತ ಆಗ್ಬೇಕನ್ನ ಆಸೆಯಲ್ಲಿ 24 ಲಕ್ಷ ಕಳ್ಕೊಂಡಿದ್ದ. ಯಾಕಂದ್ರೆ ನಂಬಿಕೆ ದ್ರೋಹ. ಯಾರಿಗೆ ಆನ್ಲೈನ್ ನಂಬುತ್ತಿರಲ್ಲ, ಯಾರಿಗೂ ನಂಬಕ್ ಹೋಗ್ಬೇಡಿ. ಈ ವಾಟ್ಸ್ಆಪ್ ಕಾಲ್ ಬರ್ತಾವ, ಅನ್ನ ನಂಬರ್ ವಾಟ್ಸ್ಆಪ್ ಕಾಲ್ ಬರ್ತಾವ, ನೀವು ರಿಸೀವ್ ಮಾಡ್ತೀರಿ. ರಿಸೀವ್ ಆದ್ಮೇಲೆ ಏನಾಗಿರ್ತದ, ಅವ್ರಿಗೆ ಈಗ ಹುಡುಗರು ಇರ್ತಾರ, ಹುಡುಗಿ ಫೋಟೋ ಬರ್ತದ, ಬಹಳ ಖುಷಿಲಿ ರಿಸೀವ್ ಮಾಡ್ಕೋತಾರ. ಇವ್ರು ಏನ್ ಮಾಡ್ತಾರೆ, ಎಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋತಾರ. ವಾಟ್ಸ್ಆಪ್ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಆದ್ಮೇಲೆ ಏನ್ ಮಾಡ್ತಾರ, ಆ ಫೋಟೋವನ್ನ ಮಾತ್ರ ತಗೊಂಡೋಗಿ ನಾ ಹೇಳ್ತಾನಲ್ಲ ಅವಾಗ ಬೆತ್ತಲೆ ಫೋಟೋ ಎಡಿಟ್ ಮಾಡಿ ಹಾಕ್ತಾರ. ಹಾಕ್ಬಿಟ್ಟು ಶೇರ್ ಮಾಡ್ತಾರ. ಶೇರ್ ಮಾಡಿ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಿಂಗ ನಿಮ್ ಫೋಟೋ ನಿಮ್ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಹಾಕ್ತೀನಿ, ನಿಮ್ಮ ವಾಟ್ಸಪ್ ಫೇಸ್ಬುಕ್ ಒಳಗ ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೆಲ್ಲ ಕಳಿಸ್ತೀನಿ ಅಂತ ಹೇಳಿ ಒಬ್ಬರಿಬ್ರಿಗೆ ಕಳಿಸ್ತಾರ್ರಿ ಅವ್ರು. ಇವ್ರು ಹಂಗೆ ಏನ್ ಮಾಡ್ತಾರೆ, ದುಡ್ಡನ್ನ ಹಾಕ್ತಾರೆ. ದುಡ್ಡು ಹಾಕಿದ್ಮೇಲೆ ಅವ್ರಿಗೆ ಮತ್ತೆ ಕನ್ಫರ್ಮ್ ಆಗಿ ಇವ ಹೆದರ್ತಾನ ಅಂತೇಳಿ. ಅವಾಗ ನೀವು ಹೆದರಕ್ ಹೋಗ್ಬಾರ್ದು. ನೀ ಏನ್ ಮಾಡ್ತಿ ಮಾಡ್ಕೋಪ್ಪ ಅಂದ್ರು. ನೀ ಏನ್ ಮಾಡ್ತಿ